ನಮಸ್ತೆ, ಎಲ್ಲರಿಗೂ ಸ್ವಾಗತ. ಮತ್ತು ಇವತ್ತೊಂದು ಅದ್ಭುತವಾದ ವಿಷಯವನ್ನು ಹೇಳೋಕ್ಕೆ ಹೊರಟಿದ್ದೀನಿ. ಈಗ ಯೂಟ್ಯೂಬ್ ತೆಗೆದ್ರೆ ಸಾಕು, ಒಂದು ವಿಷಯ ಅದು ದೊಡ್ಡ ದೊಡ್ಡ ಯೂಟ್ಯೂಬರ್ಸೇ ಮಾಡಿ ಹಾಕ್ತಾ ಇದ್ದಾರೆ. ನೋಡಿಬಿಟ್ಟು ಆ ವಿಡಿಯೋನ ನನಗೆ ಆಶ್ಚರ್ಯ ಆಗೋಯಿತು. ಯಾಕಂದರೆ ನಾನು 1.5 ವರ್ಷದಿಂದ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಹೇಳ್ತಾರೆ 1000 ಸಬ್ಸ್ಕ್ರೈಬರ್, 4000 ವಾಚ್ ಅವರ್ 15 ದಿನದಲ್ಲೇ ಕಂಪ್ಲೀಟ್. ಇನ್ನೊಬ್ಬರು ಹೇಳ್ತಾರೆ 1 ತಿಂಗಳಲ್ಲೇ ನಂದು ಮಾನಿಟೈಸೇಷನ್ನೇ ಆಗೋಯ್ತು, 4000 ವಾಚ್ ಅವರ್ ಮತ್ತು 1000 ಸಬ್ಸ್ಕ್ರೈಬರ್, ಎಷ್ಟು ಬೇಗ ನಾವು ಕಂಪ್ಲೀಟ್ ಮಾಡ್ಬೋದು ಗೊತ್ತಾ ಅನ್ನೋ ರೀತಿಯಲ್ಲಿ ಎಲ್ಲರೂ ಆಶ್ಚರ್ಯಕರವಾದ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದಾರೆ. ಆದರೆ ನನ್ನ ಅನುಭವದ ಪ್ರಕಾರ ಯಾವ ಟ್ರಿಕ್ಕೂ ಯೂಸ್ ಆಗಲ್ಲ. ಈ ರೀತಿ 15 ದಿನದಲ್ಲಿ 1 ತಿಂಗಳಲ್ಲಿ ಯಾರಿಗೂ ಸಹ ಇದು ಸಬ್ಸ್ಕ್ರೈಬರು ಮತ್ತು ವಾಚ್ ಅವರ್ ಮಾಡೋದಕ್ಕೆ ಸುಲಭ ಅಲ್ಲೇ ಅಲ್ಲ. ಯಾಕಂದರೆ ನಾನು 1.5 ವರ್ಷದಿಂದ ಮಾಡ್ತಾಯಿದ್ದೀನಿ. ಈಗ ನಾನು 4 ತಿಂಗಳು ಮತ್ತು 5 ತಿಂಗಳಿಂದ ತುಂಬ ಸೀರಿಯಸ್ಸಾಗಿ ತಗೊಂಡು ವಿಡಿಯೋಗಳನ್ನು ಮಾಡಿದ್ರಿಂದ ನನ್ನ ವಿಡಿಯೋ ಅಂದರೆ ನನ್ನ ಚಾನಲ್ಲು ಈಗ ಮಾನಿಟೈಸೇಷನ್ಗೆ ಬಂದಿದೆ. ಸುಲಭವಾಗಿ ಇದು ಯಾವುದೇ ಟ್ರಿಕ್ ಯೂಸ್ ಮಾಡಿದ್ರೆ ನಮ್ಮ ಯೂಟ್ಯೂಬಲ್ಲಿ ಸಾಧ್ಯನೇ ಇಲ್ಲ. ನಮ್ಮ ಎಫರ್ಟು ನಾವು ಯಾವ ರೀತಿ ಚಾನಲ್ಗಾಗಿಯೇ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಯಾವ ಟ್ರಿಕ್ ಬಳಸಿದ್ರು 15 ದಿನದಲ್ಲಿ 1 ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ ಮಾಡೋಕ್ಕಾಗಲ್ಲ ಮತ್ತು 4000 ವಾಚ್ ಅವರ್ ಮಾಡೋಕ್ಕಾಗಲ್ಲ. ಮಾನಿಟೈಸೇಷನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಸುಲಭವಾದ ಟ್ರಿಕ್ ಹೇಳ್ತೀವಿ, ನೀವು ಈ ಸ್ವಿಚ್ ಆನ್ ಮಾಡಿಬಿಡಿ, ಆ ಸ್ವಿಚ್ ಆನ್ ಮಾಡ್ಕೊಂಬಿಡಿ, ವೈಟಿನಲ್ಲಿ ಇದನ್ನು ಕನೆಕ್ಟ್ ಮಾಡಿಬಿಡಿ. ಯಾವ್ದು ಮಾಡಿದ್ರೂ ಆಗಲ್ಲ. ನಮ್ಮ ಎಫರ್ಟಿಂದ ಮಾತ್ರನೇ ಮಾಡೋದಕ್ಕೆ ಸಾಧ್ಯ. ಯೂಟ್ಯೂಬಲ್ಲಿ ತಕ್ಷಣ ಫೇಮಸ್ ಆಗುವಂತಹ ಯಾವ ಟ್ರಿಕ್ಕು ಫಾರ್ಮುಲನೂ ಇಲ್ಲ. ನಮಗೆ ಮೊದಲಿಗೆ ನಾವು ಯೂಟ್ಯೂಬಲ್ಲಿ ಫೇಮಸ್ ಆಗಬೇಕು, ಯೂಟ್ಯೂಬಲ್ಲೇ ನಾವು ಹೆಸರನ್ನು ತಗೋಬೇಕು, ನಮ್ಮದು ಚಾನಲ್ಲು ಮಾನಿಟೈಸೇಷನ್ ಆಗಬೇಕು, ಸಬ್ಸ್ಕ್ರೈಬರ್ ಬರಬೇಕು ಮತ್ತು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ಫಸ್ಟ್ ನಾವು ಮಾಡುವಂಥ ಕೆಲಸ ಶ್ರದ್ಧೆಯಿಂದ ಮಾಡಬೇಕು ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ರೆಗ್ಯುಲರಾಗಿ ನಾವು ವಿಡಿಯೋಗಳನ್ನು ಹಾಕಬೇಕು. ಆಗ ಸ್ವಲ್ಪ ಮಟ್ಟಿಗೆ ನಮ್ಮ ಯೂಟ್ಯೂಬು ಚಾನಲ್ಲು ಗ್ರೋ ಆಗೋದಕ್ಕೆ ಶುರುವಾಗುತ್ತೆ. ಇನ್ನು ಎರಡನೆಯದಾಗಿ ಹೇಳಬೇಕಂದ್ರೆ ಕಂಟೆಂಟು ನಮ್ಮ ವೀಕ್ಷಕರನ್ನು ಅಟ್ಲೀಸ್ಟ್ 2 ನಿಮಿಷನಾದರೂ ಅಲ್ಲಿ ಹಿಡಿದು ನಿಲ್ಲಿಸುವಂತೆ ಇರಬೇಕು, ಅಟ್ರಾಕ್ಟಿವ್ ಆಗಿ ಇರಬೇಕು. ಮತ್ತು ಕಂಟೆಂಟಲ್ಲಿ ನಾವು ಯಾವುದಾದರೂ ಅವರಿಗೆ ನಾಲೆಡ್ಜನ್ನು ಕೊಡುವಂತೆ ಇರಬೇಕು. ಆಗ ನಮ್ಮ ಚಾನಲ್ಗೆ ಒಂದು ಹೆಸರು ಬರುತ್ತೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಅವರು ಇನ್ಕ್ರೀಸ್ ಆಗೋಕ್ಕೆ ಸಹಾಯ ಆಗುತ್ತೆ. ಮೂರನೆಯದಾಗಿ ಏನಪ್ಪ ಅಂದರೆ ತಮ್ನೈಲು ನಾವು ಯಾವ ವಿಷಯವನ್ನು ತಗೊಂಡು ಮಾತಾಡ್ತಾ ಇದ್ದೀವೋ ಅದೇ ವಿಷಯಕ್ಕೆ ಸಂಬಂಧಪಟ್ಟಿರಬೇಕು. ನಾವು ಒಂದು ವಿಷಯ ಬೇರೆ ಮಾತಾಡೋದು, ಬೇರೆ ತಮ್ನೈಲಿರೋದು, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲದೆ ಇರುವಂತಹ ತಮ್ನೈಲನ್ನು ಹಾಕಬಾರ್ದು. ಇವಾಗ ನಮಗೆ AI ತಮ್ನೈಲು ಅಟ್ರಾಕ್ಟಿವ್ ಆಗಿ ಮಾಡಿಕೊಡ್ತಾ ಇದೆ. ಅದನ್ನು ಕಲಿತ್ಕೊಂಡು ಮತ್ತು ವಿಷಯಕ್ಕೆ ಸಂಬಂಧಪಟ್ಟಂತಹ ನಾವು ಆಕರ್ಷಣೆಯುತವಾದಂತಹ ತಮ್ನೈಲನ್ನು ಬಳಸಬೇಕು. ಇದು ಸಹ ನಮ್ಮ ಚಾನಲ್ ಗ್ರೋ ಆಗೋಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಪೇಷನ್ಸ್ ಇರಬೇಕು. ಪೇಷನ್ಸ್ ಇಲ್ಲದಲೇ ನಾವು ಇವತ್ತು ವಿಡಿಯೋ ಹಾಕಿದ್ದೀವಿ, ನಾಳೆನೇ ನನಗೆ ವಾಚ್ ಅವರ್ ಆಗೋಗ್ಬಿಡ್ಬೇಕು, ಸಬ್ಸ್ಕ್ರೈಬರ್ ಆಗಬೇಕು ಅಂದರೆ ನಮ್ಮ ಯೂಟ್ಯೂಬಲ್ಲಿ ಸಾಧ್ಯನೇ ಇಲ್ಲ. ಫಸ್ಟು ನಮಗೆ ಪೇಷನ್ಸ್ ಇರಬೇಕು ಮತ್ತು ಅನಾಲಿಟಿಕ್ಸ್ ಇರಬೇಕು. ಅಂದರೆ ಯಾವುದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ, ಯಾವುದ್ರ ಬಗ್ಗೆ ಮಾಡಿದಾಗ ಅದು ಹೆಚ್ಚು ವ್ಯೂಸನ್ನು ಪಡ್ಕೊತು, ಅದನ್ನು ನೋಡಿಕೊಂಡು ಅದ್ರ ಮೇಲೆ ಸಂಬಂಧಪಟ್ಟ ವಿಡಿಯೋವನ್ನು ಮಾಡಬೇಕು. ಫಸ್ಟು ಈಗ ಕೆಲವು ಯೂಟ್ಯೂಬರ್ಸು ನಿಮಗೆ ಗೊತ್ತು ಹೇಳಿರ್ತಾರೆ, ನಾವು ಫಸ್ಟು ವಿಷಯವನ್ನು ಆಯ್ಕೆ ಮಾಡ್ಕೊಬಿಡ್ಬೇಕು.
ನಾವು ಯೂಟ್ಯೂಬ್ ಬಗ್ಗೆ ಮಾಡಬೇಕು, ಇಲ್ಲ ನಾವು ಕುಕ್ಕಿಂಗ್ ಬಗ್ಗೆ ಮಾಡಬೇಕು, ಇಲ್ಲ ಇನ್ನೊಂದು ಏನದು ಹಾಸ್ಯದ ಬಗ್ಗೆ ಮಾಡಬೇಕು ಅನ್ನೋ ರೀತಿ ನೀವು ಸಬ್ಜೆಕ್ಟನ್ನು ಆರಿಸ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾರೆ. ಅದು ತಪ್ಪು. ಫಸ್ಟು ನಾವು ಯೂಟ್ಯೂಬಿಗೆ ಬಂದಾಗ ನಾವು ಮಿಕ್ಸ್ ಕಂಟೆಂಟನ್ನು ಯೂಸ್ ಮಾಡಬೇಕು. ಮಿಕ್ಸ್ ಕಂಟೆಂಟನ್ನು ಯೂಸ್ ಮಾಡಿದಾಗ ಯಾವುದ್ರ ಬಗ್ಗೆ ನಾವು ಕಂಟೆಂಟ್ ಮಾಡ್ತೀವಲ್ವ, ವ್ಯೂಸು ಯಾವ್ದ್ರ ಬಗ್ಗೆ ಜಾಸ್ತಿ ಬಂದಿರುತ್ತೋ ಆಮೇಲೆ ನಾವು ಡಿಸೈಡ್ ಮಾಡಬೇಕು. ಫಸ್ಟೇ ನಾನು ಕುಕ್ಕಿಂಗ್ ಚಾನಲ್ ಅಂತಲೇ ಸ್ಟಾರ್ಟ್ ಮಾಡಿದೆ, ಆದರೆ ಅದು ನಡೀಲಿಲ್ಲ ನನಗೆ. ಅದಕ್ಕೆ ನಾನು ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದೆ. ಬ್ಲಾಗ್ಸು 10,000 ವ್ಯೂಸು, 99,000 ವ್ಯೂಸು, ಆ ರೀತಿ ಹೋಯಿತು. ಅಂದರೆ ಬ್ಲಾಗ್ಸ್ಗಳನ್ನ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸನ್ನು ನನಗೆ ಆ ವ್ಯೂಸು ಕೊಡ್ತು. ಅದಕ್ಕೆ ಫಸ್ಟು ನಾವು ಮಿಕ್ಸ್ ಕಂಟೆಂಟನ್ನು ಮಾಡಬೇಕು. ಆಮೇಲೆ ಯಾವುದರಲ್ಲಿ ವೀಕ್ಷಕರನ್ನು ಹಿಡಿದು ನಿಲ್ಲಿಸೋ ಶಕ್ತಿ ಇರುತ್ತೋ ಆ ವಿಷಯವನ್ನು ಆರಿಸ್ಕೊಂಡು ನಾವು ಯೂಟ್ಯೂಬಲ್ಲಿ ವಿಡಿಯೋವನ್ನು ಮಾಡ್ತಾ ಹೋಗಬಹುದು. ನಾವು ಹೊಸ ಯೂಟ್ಯೂಬರ್ಸು ಏನು ಮಾಡ್ತೀವಿ, ಪ್ರತಿದಿನ ಇಂಥ ಹೊಸ ಯೂಟ್ಯೂಬರ್ಸ್ಗಳ ಅಂದರೆ ಹೆಸರು ಪಡೆದಿರುವ ಯೂಟ್ಯೂಬರ್ಸ್ಗಳು ಮಾಡುವಂತಹ ಈ ಟ್ರಿಕ್ ವಿಡಿಯೋವನ್ನು ನೋಡ್ಕೊಂಡು ಕೂತ್ಕೊತೀವಿ. 1,000 ಸಬ್ಸ್ಕ್ರೈಬರು 15 ದಿನದಲ್ಲೇ, ಮತ್ತು 4,000 ವಾಚ್ ಅವರು 15 ದಿನದಲ್ಲೇ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡು ಕೂತ್ಕೋತೀವಿ. ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಆ ಸಮಯವನ್ನು ಹೊಸ ವಿಷಯದ ವಿಡಿಯೋವನ್ನು ಮಾಡಿ ನಿಮ್ಮ ಚಾನಲಲ್ಲಿ ನೀವು ಅಪ್ಲೋಡ್ ಮಾಡೋದನ್ನು ಕಲ್ತ್ಕೊಳ್ಳಿ. ಯಾವುದೇ ಮ್ಯಾಜಿಕ್ ಇಲ್ಲ ನಮ್ಮ ಯೂಟ್ಯೂಬಲ್ಲಿ. ನೀವು ಬೆಳಿಬೇಕು ಅಂದರೆ ನಿಮ್ಮ ವಿಡಿಯೋಗಳಿಗೆ ನೀವು ಎಫರ್ಟ್ ಹಾಕಬೇಕು. ಬೇರೆ ಶಾರ್ಟ್ಕಟ್ಗಳು ನಮ್ಮ ಯೂಟ್ಯೂಬಲ್ಲಿ ಸಿಗಲ್ಲ. ನಾವು ಪ್ರಯತ್ನವನ್ನು ಪಡಬೇಕು, ನಾವು ಹೆಸರನ್ನು ಪಡಿಬೇಕು. ಈ ರೀತಿ ಆಲೋಚನೆಯನ್ನು ಮಾಡಿ ನೋಡಿ ವಿಡಿಯೋನ, ಆದರೆ ಅದನ್ನೇ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಒಬ್ಬರಿಗೆ ಯಶಸ್ಸು ಸಿಗ್ಬೋದು 15 ದಿನದಲ್ಲೇ, ಎಲ್ರಿಗೂ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ನಮ್ಮ ಕಷ್ಟಪಡುವಂಥದ್ದು, ನಾವು ಎಫರ್ಟ್ ಹಾಕುವಂಥದ್ದೇ ನಮಗೆ ಒಳ್ಳೆ ರಿಸಲ್ಟನ್ನು ಕೊಡೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ಥರದಾದಂಥ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.